ಭೀಕರ ಬರಗಾಲದ ಸನ್ನಿವೇಶದಲ್ಲಿ ಮುಂಗಾರು ಹಂಗಾಮಿನ ಮಧ್ಯದಲ್ಲಿಯೂ ಕೂಡ ಬರಗಾಲ ಘೋಷಣೆ ಮಾಡಬಹುದು ಅನ್ನುವ ಅವಕಾಶವನ್ನ ಸದುಪಯೋಗ ಮಾಡಿಕೊಂಡು ಕರ್ನಾಟಕ ಸರ್ಕಾರ ಸೆಪ್ಟೆಂಬರ್ 13ನೇ ತಾರೀಕಿಗೆ ರಾಜ್ಯದಲ್ಲಿ ಬರಗಾಲವನ್ನ ನಾವು ಘೋಷಣೆ ಮಾಡಿದ್ದೇವೆ. ನಾರ್ಮಲ್ ಆಗಿ ಬರಗಾಲ ಘೋಷಣೆ ಅಕ್ಟೋಬರ್ 31ನೇ ತಾರೀಕಿಗೆ ಆಗಬೇಕು. ನಾವು 1.5 ತಿಂಗಳು ಮೊದಲೇ ಬರಗಾಲವನ್ನ ಘೋಷಣೆ ಮಾಡಿ ಸೆಪ್ಟೆಂಬರ್ 22ನೇ ತಾರೀಕಿಗೆ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರಕ್ಕಾಗಿ ಮನವಿ ಮೆಮೊರಾಂಡಮ್ ಅನ್ನು ಕೂಡ ನಾವು ಸಲ್ಲಿಸಿದ್ದೇವೆ. ನಿಮಗೆ ಇದಕ್ಕೇನಾದರೂ ಸಾಕ್ಷಿ ಬೇಕು ಅಂದ್ರೆ ನಾನು ತಮಗೆ ಸೆಪ್ಟೆಂಬರ್ 27ನೇ ತಾರೀಕು ಕೇಂದ್ರ ಸರ್ಕಾರದ ಗೃಹ ಕಾರ್ಯದರ್ಶಿಗಳು ಬರೆದಿರ್ತಕ್ಕಂಥ ಪತ್ರದ ಪತ್ರವನ್ನ ಕಾಪಿಯನ್ನ ತಮಗೆ ಒದಗಿಸ್ಕೊಡ್ತಾ ಇದ್ದೇನೆ. ಈ ಪತ್ರದಲ್ಲಿ ಕೇಂದ್ರ ಸರ್ಕಾರದ ಕೃಷಿ ಕಾರ್ಯದರ್ಶಿಗಳು ಯಾರಿಗೆ ನಾವು ಮೆಮೊರಾಂಡಮ್ ಸಲ್ಲಿಸಬೇಕಾಗಿದೆ ಅವರು ಈ ರೀತಿಯಾಗಿ ಪತ್ರದಲ್ಲಿ ಬರೆದಿದ್ದಾರೆ. It has been decided to depute an interministerial central team to visit the state of Karnataka to assess the drought situation and requirements of central assistance. Karnataka has experienced prolonged dry spell during southwest monsoon season, leading to significant soil moisture stress, resulting in enormous crop loss. Government of Karnataka has notified 31 districts as drought affected and submitted that in 41.56 lakh hectares area, crop damage is more than 33%. Government of Karnataka has submitted a memorandum. Government of Karnataka has submitted a memorandum seeking financial assistance from National Disaster Response Fund for drought relief during Kharif 2023. ಯಾವುದು ಪತ್ರದ ತಾರೀಕು? ಸೆಪ್ಟೆಂಬರ್ 27ನೇ ತಾರೀಕು ಕೇಂದ್ರ ಸರ್ಕಾರದ ಕೃಷಿ ಕಾರ್ಯದರ್ಶಿಗಳು ತಮ್ಮ ಪತ್ರದಲ್ಲಿ ಹೇಳ್ತಾರೆ, ಕರ್ನಾಟಕ ಸರ್ಕಾರ ಈಗಾಗಲೇ 31 ಜಿಲ್ಲೆಗಳನ್ನ ಬರ ಘೋಷಣೆ ಮಾಡಿದೆ. ಕರ್ನಾಟಕದಲ್ಲಿ 41,56,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಆಗಿದೆ. ಕರ್ನಾಟಕದಲ್ಲಿ ಭೀಕರ ಬರಗಾಲ ಇದೆ. ಇದರ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಸರ್ಕಾರ ಬರ ಪರಿಹಾರಕ್ಕಾಗಿ NDRFಗೆ ತನ್ನ ಮನವಿಯನ್ನ ಸಲ್ಲಿಸಿದೆ. ಈ ಮನವಿಯನ್ನ ಪರಿಶೀಲಿಸಲು ಕೇಂದ್ರ ಸರ್ಕಾರದ ಅಂತರ ಮಂತ್ರಾಲಯ ಇಂಟರ್ ಮಿನಿಸ್ಟೇರಿಯಲ್ ಕೇಂದ್ರ ತಂಡ ಸೆಂಟ್ರಲ್ ಟೀಮ್ ಅನ್ನ ನಾನು ಈ ಪತ್ರದ ಮುಖಾಂತರ ಸ್ಥಾಪನೆ ಮಾಡ್ತಾ ಇದ್ದೇನೆ. ಐ ಆಮ್ ಕಾನ್ಸ್ಟಿಟ್ಯೂಟಿಂಗ್ interministerial central team IMCT through this letter, and ಈ IMCT ಸೆಂಟ್ರಲ್ ಟೀಮ್ನವರು ಕರ್ನಾಟಕ ರಾಜ್ಯಕ್ಕೆ ತಕ್ಷಣ ಭೇಟಿ ಕೊಟ್ಟು ಅಲ್ಲಿ ಇರ್ತಕ್ಕಂಥ ಬರ ಪರಿಸ್ಥಿತಿಯ ಬಗ್ಗೆ ವರದಿಯನ್ನ ಕೊಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಕಾರ್ಯದರ್ಶಿಗಳು ತಮ್ಮ ಪತ್ರದ ಮುಖಾಂತರ ಹೇಳಿರ್ತಕ್ಕಂಥದನ್ನ ಈ ಪತ್ರವನ್ನ ತಮಗೆ ನಾನು ಕಳಿಸ್ಕೊಡ್ತಾ ಇದ್ದೇನೆ, ತಮ್ಮೆಲ್ಲರಿಗೂ ಕೂಡ ಒದಗಿಸಿಕೊಡ್ತಾ ಇದ್ದೇನೆ.